Welcome to Learning Management System launched by Department of Collegiate and Technical Education. Dear students of Computer Science and Engineering branch, you are learning the subject for third semester, that is Computer Organization, with the subject code 15CS32T. Students, till now we have completed 4 units. These sessions are for unit 5 called the memory system. The entire unit 5 is divided into 14 sessions, out of which 8 sessions we have completed and we have moved to the 9th session. In this session you are going to learn only one topic, that is RAM bus memory. To proceed further, we will try to revise couple of points what you have learned from the previous session, that is session 8. First one is memory controller. Memory controller anta helidre ಏನು, ಅದರದ್ದು ಏನು ಫಂಕ್ಷನಾಲಿಟಿ. ನೆಕ್ಸ್ಟು ರಿಫ್ರೆಶ್ ಓವರ್ ಹೆಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಾವು ಪ್ರೀವಿಯಸ್ ಸೆಷನಲ್ಲಿ ಕಲ್ತ್ವಿ. ಇವಾಗ ರ್ಯಾಮ್ ಬಸ್ ಮೆಮೊರಿ ಬಗ್ಗೆ ನಾವು ಕಲಿಯೋದಿಲ್ಲ. ರ್ಯಾಮ್ ಬಸ್ ಮೆಮೊರಿ ಇದನ್ನು ಯಾರು ಇಂಟ್ರಡ್ಯೂಸ್ ಮಾಡಿದರು, ಇದರದ್ದು ಏನು ಫೀಚರ್ಸ್ ಇದೆ ಎಲ್ಲ ಕೂಡ ಈ ಸೆಷನಲ್ಲಿ ಬ್ರೀಫಾಗಿ ಒನ್ ಬೈ ಒನ್ ಕಲಿಯೋಣ. The speed of data transfer between the processor and the memory depends on two things. One is the speed of the memory and the speed of the bus. ಅಂದರೆ ಪ್ರೊಸೆಸರ್ ಮತ್ತು ಮೆಮೊರಿ ಮಧ್ಯ ಡೇಟಾ ಟ್ರಾನ್ಸ್ಫರ್ ಆಗಬೇಕು. ಪ್ರೀವಿಯಸ್ ಯೂನಿಟಲ್ಲಿ ನಾವು ಸ್ಟಡಿ ಮಾಡಿದ್ವಿ ವಿತ್ ಅ ಡಯಾಗ್ರಾಮ್. ಡೇಟಾ ಬಸ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಬಿಟ್ವೀನ್ ದಿ ಪ್ರೊಸೆಸರ್ ಆ್ಯಂಡ್ ದಿ ಮೆಮೊರಿ ಯೂನಿಟ್. There is no memory controller in between the processor and memory for data transmission. So data bus is directly connected to the processor and memory. ಈಗ ಡೇಟಾ ಟ್ರಾನ್ಸ್ಫರ್ ಆಗಬೇಕು ಅಂತ ಹೇಳಿದರೆ ಎಷ್ಟು ಸ್ಪೀಡಲ್ಲಿ ಟ್ರಾನ್ಸ್ಫರ್ ಆಗುತ್ತೋ ಅಷ್ಟು ನಮ್ಮ ಕೆಲಸ ಬೇಗ ಆಗುತ್ತೆ. ಈ ಸ್ಪೀಡ್ ಆಫ್ ಟ್ರಾನ್ಸ್ಫರು 2 ಪ್ಯಾರಾಮೀಟರ್ಸ್ ಮೇಲೆ ಡಿಸೈಡ್ ಮಾಡಬೇಕು ನಾವು. ಒಂದು ಮೆಮೊರಿದು ಸ್ಪೀಡ್ ಎಷ್ಟಿದೆ, ಆಮೇಲೆ ಬಸ್ಸಿಂದ ಸ್ಪೀಡು ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಎರಡು ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ನೆಕ್ಸ್ಟ್, ದ ಸ್ಪೀಡ್ ಆಫ್ ಡೇಟಾ ಟ್ರಾನ್ಸ್ಫರ್ ಆನ್ ಎ ಬಸ್ ಈಸ್ ಲಿಮಿಟೆಡ್. ಬಸ್ಸಿಂದು ಕೆಪಾಸಿಟಿ ಲಿಮಿಟ್ ಇರುತ್ತೆ. ಮೆಮೊರಿ ಸ್ಪೀಡ್ನ ನಾವು ಜಾಸ್ತಿನೂ ಮಾಡ್ಬೋದು, ಕಡಿಮೆನೂ ಮಾಡ್ಬೋದು, ಬಟ್ ಬಸ್ ಸ್ಪೀಡು ಲಿಮಿಟ್ ಇರುತ್ತೆ. ಮ್ಯಾಕ್ಸಿಮಮ್ ಡೇಟಾ ಏನಾದರೂ ನೀವು ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದರೆ ಏನು ಮಾಡಬೇಕು, ಬಸ್ಸಿನ ವಿಡ್ತ್ ಜಾಸ್ತಿ ಮಾಡಬೇಕಾಗ್ತದೆ. ಹೆಂಗೆ ವಿಡ್ತ್ ಜಾಸ್ತಿ ಹೆಂಗೆ ಮಾಡಬೇಕು, ಬೈ ಪ್ರೊವೈಡಿಂಗ್ ಮೋರ್ ಡೇಟಾ ಲೈನ್ಸ್. ಡೇಟಾ ಲೈನ್ಸ್ ಜಾಸ್ತಿ ಪ್ರೊವೈಡ್ ಮಾಡಿದರೆ ವಿಡ್ತ್ ಜಾಸ್ತಿ ಆಗ್ತದೆ. ಸೊ ಜಾಸ್ತಿ ಡೇಟಾ ಪ್ರೊಸೆಸರ್ ಮತ್ತು ಮೆಮೊರಿ ಮಧ್ಯ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಇದು ಪ್ರಾಕ್ಟಿಕಲ್ಲ. ಎ ವೆರಿ ವೈಡ್ ಬಸ್ ಈಸ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಸ್ಪೇಸ್ ಆನ್ ಎ ಮದರ್ ಬೋರ್ಡ್. ಒಂದೊಂದು ಸಿಂಗಲ್ ಪಿನ್ನು ಉಳಿಸೋದಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಯಾಕಂದರೆ ಮದರ್ ಬೋರ್ಡಲ್ಲಿ ಜಾಗ ಕಡಿಮೆ ಇರುತ್ತೆ. ಥೌಸಂಡ್ಸ್ ಆಫ್ electronic equipments are placed on the motherboard. So many things are there. Some things can be visible through the naked eyes and some are not at all visible. We need special binoculars to see the equipments mounted on the motherboard. So ನಮಗೆ ಇಲ್ಲಿ ಸ್ಪೇಸಿನ ರೆಸ್ಟ್ರಿಕ್ಷನ್ಸ್ ಭಾಳ ಇದೆ. ಅದಕ್ಕೋಸ್ಕರ ನಾವು ವೈಡ್ ಬಸ್ ನಾವು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇರುವಂಥ ಬಸ್ಸನ್ನೇ ನಾವು ಎಫಿಷಿಯೆಂಟಾಗಿ ಯೂಟಿಲೈಸ್ ಮಾಡಬೇಕಾಗ್ತದೆ. ಆ್ಯನ್ ಆಲ್ಟರ್ನೇಟಿವ್ ಅಪ್ರೋಚ್ ಏನಿದಕ್ಕೆ, ಟು ಯೂಸ್ ಎ ನ್ಯಾರೋ ಬಸ್ ವಿತ್ ಹೈ ಸ್ಪೀಡ್. ಬಸ್ ನ್ಯಾರೋ ಇರಬೇಕು ಬಟ್ ಸ್ಪೀಡು ಜಾಸ್ತಿ ಇರಬೇಕು. ಈ ಮೆಥಡ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿರುವ ಆರ್ಗನೈಸೇಷನ್ ಯಾವುದು ಅಂತ ಹೇಳಿದ್ರೆ ರ್ಯಾಮ್ ಬಸ್ ಇಂಕ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಈ ಬಸ್ಸಿಗೆ ನಾವು ಹೆಸರು ರ್ಯಾಮ್ ಬಸ್ ಮೆಮೊರಿ ಅಂತ ಕೊಟ್ಟಿರೋದು. ಈಗ ಸ್ಪೀಡ್ ಇದರಲ್ಲಿ ಹೆಂಗೆ ಇನ್ಕ್ರೀಸ್ ಮಾಡ್ತೀರಾ, ವಿ ಇನ್ಕ್ರೀಸ್ ದ ಸ್ಪೀಡ್ ಆಫ್ ಟ್ರಾನ್ಸ್ಫರ್ ಬೈ ಮೇಕಿಂಗ್ ಯೂಸ್ ಆಫ್ ಸ್ಪೆಷಲ್ ಸಿಗ್ನಲಿಂಗ್ ಮೆಕ್ಯಾನಿಸಮ್, ದಟ್ ಈಸ್ ವಿ ಕಾಲ್ ಇಟ್ ಆಸ್ ಅ ಡಿಫ್ರೆನ್ಷಿಯಲ್ ಸಿಗ್ನಲಿಂಗ್. ಸೊ ಡಿಫ್ರೆನ್ಷಿಯಲ್ ಸಿಗ್ನಲಿಂಗ್ ಬಗ್ಗೆ ಡೀಟೇಲ್ ಆಗಿ ನಾವು ಇಲ್ಲಿ ಕಲಿತಾ ಇಲ್ಲ, ಫ್ಯೂ ಪಾಯಿಂಟ್ಸ್ ಅಷ್ಟೇ ನಾವು ನೋಟ್ ಮಾಡ್ಕೋಬೇಕು ಡಿಫ್ರೆನ್ಷಿಯಲ್ ಸಿಗ್ನಲಿಂಗ್ ಬಗ್ಗೆ.
The signals consist of much smaller voltages swings around a reference voltage of 2 volts. ನಾವು ಒಂದು ರೆಫರೆನ್ಸ್ ವೋಲ್ಟೇಜ್ ಯೂಸ್ ಮಾಡ್ತೀವಿ, ಅದನ್ನು ನಾವು ವಿ ರೆಫ್ ಅಂತ ಹೇಳ್ತೀವಿ. ಅದ್ರದ್ದು ವ್ಯಾಲ್ಯೂ 2 ವೋಲ್ಟೇಜು. ಆ ವೋಲ್ಟೇಜ್ ಒಳಗಡೆ ಆ ವಿ ರೆಫರೆನ್ಸ್ ವೋಲ್ಟೇಜಲ್ಲೇ ನಾವು ಸ್ಮಾಲರ್ ಸ್ವಿಂಗ್ಸ್ ಇರುವಂಥ ಕಡಿಮೆ ವೋಲ್ಟೇಜ್ ಇರುವಂಥ ಸಿಗ್ನಲ್ಸ್ನ ನಾವು ಯೂಸ್ ಮಾಡ್ತೀವಿ. 2 ಲಾಜಿಕಲ್ ವ್ಯಾಲ್ಯೂಸ್ ಆರ್ ರೆಪ್ರೆಸೆಂಟೆಡ್ ಬೈ 0.3 ವೋಲ್ಟ್ ಸ್ವಿಂಗ್ಸ್ ಎಬೋ ಆ್ಯಂಡ್ ಬಿಲೋ ವಿ ರೆಫರೆನ್ಸ್. ವಿ ರೆಫರೆನ್ಸ್ ಎಬೋ 2.3 ವೋಲ್ಟ್ಸ್ ಆ್ಯಂಡ್ ಬಿಲೋ 1.7 ವೋಲ್ಟ್ಸ್. ಈ ಥರ ರೆಪ್ರೆಸೆಂಟೆಡ್ 0.3 ವೋಲ್ಟೇಜ್ ಸ್ವಿಂಗ್ಸ್. ಜಸ್ಟ್ 3.3 ಡಿಫ್ರೆನ್ಸ್ ಇಟ್ಕೊಂಡು ವೋಲ್ಟೇಜ್ ಸ್ವಿಂಗ್ಸ್ ನಾವು ಯೂಸ್ ಮಾಡಿದ್ವಿ. ಜಾಸ್ತಿ ಸ್ವಿಂಗ್ ಮಾಡ್ತಾ ಹೋದರೆ ಏನಾಗ್ತದೆ, ಕಡಿಮೆ ಡೇಟಾ ಟ್ರಾನ್ಸ್ಫರ್ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಪ್ರತಿಯೊಂದು ಸ್ವಿಂಗ್ನ ನಾವು ವಿ ಆರ್ ಮೇಕಿಂಗ್ ಯೂಸ್ ಆಫ್ ದ ಸಿಗ್ನಲ್ಸ್. ಪ್ರತಿಯೊಂದು ಸ್ವಿಂಗ್ ಗ್ಯಾಪ್ ಭಾಳ ಕಡಿಮೆ ಇರುತ್ತೆ, ದಟ್ ಈಸ್ 0.3 voltage gaps. So if you can see the diagram of a rambus memory which is shown on the screen, which is made up from Korea, the Samsung company's 128 MB rambus memory is shown on the slide for your reference. Rambus provides a complete specification for design of communication links and is called rambus channel. ಹೇಗೆ ಡೇಟಾ ಟ್ರಾನ್ಸ್ಮಿಟ್ ಆಗಬೇಕು, ಯಾವ್ದ್ರ ಮಧ್ಯೆ ಡೇಟಾ ಟ್ರಾನ್ಸ್ಮಿಟ್ ಆಗಬೇಕು, ಎವ್ರಿ ಡೀಟೇಲ್ಡ್ ಕಾನ್ಫಿಗರೇಷನ್ ಆ್ಯಂಡ್ ಸ್ಪೆಸಿಫಿಕೇಷನ್ ವಿಲ್ ಬಿ ಗಿವನ್ ಬೈ ರ್ಯಾಂಬಸ್. ಅದನ್ನು ನಾವು ರ್ಯಾಂಬಸ್ ಚಾನಲ್ ಅಂತ ಹೇಳ್ತೀವಿ. ರ್ಯಾಂಬಸ್ ಚಾನಲ್ದು ಕ್ಲಾಕ್ ಫ್ರೀಕ್ವೆನ್ಸಿ 400 MHz ಆ್ಯಂಡ್ ದ ಡೇಟಾ ಆರ್ ಟ್ರಾನ್ಸ್ಮಿಟೆಡ್ ಆನ್ ಬೋತ್ ದ ಎಡ್ಜಸ್ ಆಫ್ ದಿ ಕ್ಲಾಕ್. ಕ್ಲಾಕಿನ ಪಾಸಿಟಿವ್ ಎಡ್ಜು, ನೆಗೆಟಿವ್ ಎಡ್ಜು, ಟಾಪ್ ಡೌನ್ ಎರಡೂ ಎಡ್ಜಲ್ಲಿ ನಾವು ಡೇಟಾ ಟ್ರಾನ್ಸ್ಫರ್ ಮಾಡ್ತೀವಿ. ಕ್ಲಾಕ್ ಫ್ರೀಕ್ವೆನ್ಸಿ 400 MHz ಇದೆ. ಎರಡೂ ನಾವು ಎಡ್ಜಲ್ಲಿ ಟ್ರಾನ್ಸ್ಫರ್ ಮಾಡೋದ್ರಿಂದ ಏನಾಗ್ತದೆ, ಫ್ರೀಕ್ವೆನ್ಸಿ ಡಬಲ್ ಆಗ್ತದೆ, ಡೇಟಾ ಟ್ರಾನ್ಸ್ಫರು ಡಬಲ್ ಆಗ್ತದೆ. ದಟ್ ಈಸ್ 800 MHz. ದ ಎಫೆಕ್ಟಿವ್ ಡೇಟಾ ಟ್ರಾನ್ಸ್ಫರ್ ರೇಟ್ ಈಸ್ 800 MHz. ಆರ್ ಡಿ ರ್ಯಾಮ್ ಅಂದರೆ ರ್ಯಾಂಬಸ್ ಡಿ ರ್ಯಾಮ್. ಆರ್ ಡಿ ರ್ಯಾಮ್ ಇನ್ ಶಾರ್ಟ್, ರ್ಯಾಂಬಸ್ ಡಿ ರ್ಯಾಮ್ ಈಸ್ ಎ ಇಂಟರ್ಫೇಸ್ ಸರ್ಕ್ಯೂಟ್ರಿ ಟು ರ್ಯಾಂಬಸ್ ಚಾನಲ್. ಈಗ ರ್ಯಾಂಬಸ್ ಚಾನಲ್ ಜೊತೆಗೆ ಇಂಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ವಿ ಆರ್ ಮೇಕಿಂಗ್ ಯೂಸ್ ಆಫ್ ಆರ್ ಡಿ ರ್ಯಾಮ್ಸ್. ಇದು ಹೇಗಿರುತ್ತೆ, ರ್ಯಾಂಬಸ್ ಚಾನಲ್ ಹ್ಯಾಸ್ 3 things. One is 9 data lines, 1 control line, and third one is power line. 9 data lines ali first 8 lines are used to transfer the data, and 9th line is a parity checking line. 9th line ಏನು, parity checking line ಅಂದರೆ ಎಲ್ಲ ಡೇಟಾ ಕರೆಕ್ಟಾಗಿ ಬಂತು ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ ಒಂದು ಎಕ್ಸ್ಟ್ರಾ ಲೈನ್ ನಾವು ಯೂಸ್ ಮಾಡಿದ್ದೀವಿ. ದಟ್ ಈಸ್ ಅ 9th line. A 2-channel rambus called direct RD RAM. ಇದರಲ್ಲಿ ಡಬಲ್ ಚಾನಲ್ ಯೂಸ್ ಮಾಡ್ತೀವಿ. ಇದನ್ನು ನಾವೇನಂತೀವಿ, ಡೈರೆಕ್ಟ್ ಆರ್ ಡಿ ರ್ಯಾಮ್ ಹ್ಯಾಸ್ 18 ಡೇಟಾ ಲೈನ್ಸ್ ವಿಚ್ ಹ್ಯಾಸ್ ನೋ ಸಪ್ರೇಟ್ ಅಡ್ರೆಸ್ ಲೈನ್. ಅಡ್ರೆಸ್ ಲೈನ್ಸ್ ಏನೂ ಇರೋದಿಲ್ಲ, ಎಲ್ಲ 18 ಡೇಟಾ ಲೈನ್ಸ್. ಅಂದರೆ ಇಲ್ಲಿ 9 ಡೇಟಾ ಲೈನ್ಸಲ್ಲಿ 1 ಬೈಟ್ ಆಫ್ ಡೇಟಾ ನಾವು ಟ್ರಾನ್ಸ್ಫರ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ 18 ಡೇಟಾ ಲೈನ್ಸಲ್ಲಿ 2 ಪ್ಯಾರಿಟಿ ಲೈನ್ಸ್ ಇರುತ್ತೆ. ಆಮೇಲೆ 16 ಡೇಟಾ ಲೈನ್ಸು, ಆ 16 ಡೇಟಾ ಲೈನ್ಸಲ್ಲಿ ವಿ ಆರ್ ಟ್ರಾನ್ಸ್ಫರಿಂಗ್ 2 ಬೈಟ್ಸ್ ಆಫ್ ಡೇಟಾ. ಕಮ್ಯುನಿಕೇಷನ್ ಬಿಟ್ವೀನ್ ಪ್ರೊಸೆಸರ್ ಆ್ಯಂಡ್ ಆರ್ ಡಿ ರ್ಯಾಮ್ modules happens by transmitting packets on the data lines. ಡೇಟಾ ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ, ಬಿಟ್ ಬೈ ಬಿಟ್ ಟ್ರಾನ್ಸ್ಮಿಟ್ ಆಗುತ್ತಾ, ಏನು ಅದನ್ನು ಬಿಟ್ಸ್ನ ಗ್ರೂಪ್ ಮಾಡಿ ನಾವು ಟ್ರಾನ್ಸ್ಫರ್ ಮಾಡ್ತೀವೋ, ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಪ್ಯಾಕೆಟ್ಸ್. ಪ್ಯಾಕೆಟ್ಸ್ ಸ್ವಿಚಿಂಗು, ಪ್ಯಾಕೆಟ್ಸ್ ಟ್ರಾನ್ಸ್ಮಿಷನು ನೀವು ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ ಡೀಟೇಲ್ ಆಗಿ ಕಲಿತಾ ಇದೆಯಾ. ಸೊ ಇಲ್ಲಿ ನಾವು ಅದನ್ನು ಪ್ಯಾಕೆಟ್ಸ್ ಅಂತ ಹೇಳ್ತೀವಿ. ಈಗ ಪ್ಯಾಕೆಟ್ಸು 3 ಟೈಪ್ ಆಫ್ ಪ್ಯಾಕೆಟ್ಸ್ ನಮ್ಮಲ್ಲಿ ಇರುತ್ತೆ. ಒಂದು ರಿಕ್ವೆಸ್ಟ್ ಪ್ಯಾಕೇಜು, ಇನ್ನೊಂದು ಅಕ್ನಾಲೆಡ್ಜ್ ಪ್ಯಾಕೇಜ್ ಆ್ಯಂಡ್ ಫೈನಲಿ ಡೇಟಾ ಪ್ಯಾಕೇಜ್. ರಿಕ್ವೆಸ್ಟ್ ಪ್ಯಾಕೇಜ್ ಏನು ಮಾಡುತ್ತೆ, ರಿಕ್ವೆಸ್ಟ್ ಪ್ಯಾಕೇಜ್ ಈಸ್ ಇಶ್ಯೂಡ್ ಬೈ ದ ಮಾಸ್ಟರ್. ಮಾಸ್ಟರ್ ಇಂಡಿಕೇಟ್ಸ್ ದ ಟೈಪ್ ಆಫ್ ದಿ ಆಪರೇಷನ್ ಟು ಬಿ ಪರ್ಫಾರ್ಮ್ಡ್. ಹಿಯರ್ ಮಾಸ್ಟರ್ ಈಸ್ ಅವರ್ ಪ್ರೊಸೆಸರ್ ಹೂ ಹ್ಯಾಸ್ ಇನಿಷಿಯೇಟೆಡ್ ದ ಆಪರೇಷನ್. ಏನು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರೆ ದಟ್ ಈಸ್ ಮಾಸ್ಟರ್ ಇಟ್. ಫಾರ್ ಎಕ್ಸಾಂಪಲ್ ಪ್ರೊಸೆಸರ್ ಏನು ಆಪರೇಷನ್ ಪರ್ಫಾರ್ಮ್ ಮಾಡಬೇಕು ಅಂತ ರಿಕ್ವೆಸ್ಟ್ ಪ್ಯಾಕೆಟಲ್ಲಿ ಇರುತ್ತೆ. ಇಟ್ ಆಲ್ಸೋ ಕಂಟೇನ್ಸ್ ದಿ ಅಡ್ರೆಸ್ ಆಫ್ ದ ಡಿಸೈರ್ಡ್ ಮೆಮೊರಿ ಲೊಕೇಶನ್. ಯಾವ ಲೊಕೇಶನಿಂದ ರೀಡ್ ಮಾಡಬೇಕು, ರೈಟ್ ಮಾಡಬೇಕು, ಯಾವ ಲೊಕೇಶನಿಂದ ಮಾಡಬೇಕು ಅಂತ ಆ ಅಡ್ರೆಸ್ಸು ಕೂಡ ರಿಕ್ವೆಸ್ಟ್ ಪ್ಯಾಕೆಟಲ್ಲಿ ಇರುತ್ತೆ. ಆ್ಯಂಡ್ ಆಲ್ಸೋ 8 ಬಿಟ್ ಕೌಂಟ್ ಸ್ಪೆಸಿಫೈಯಿಂಗ್ ದ ನಂಬರ್ ಆಫ್ ಬೈಟ್ಸ್ ಟು ಬಿ ಟ್ರಾನ್ಸ್ಫರ್ಡ್. ಅಡ್ರೆಸ್ಸು ಎಷ್ಟು ಬೈಟ್ಸ್ ಟ್ರಾನ್ಸ್ಫರ್ ಮಾಡಬೇಕು ಎರಡೂ ಇರುತ್ತೆ ಎಲ್ಲಿ, ರಿಕ್ವೆಸ್ಟ್ ಪ್ಯಾಕೆಟಲ್ಲಿ. ಮತ್ತು ಯಾವ ಟೈಪ್ ಆಫ್ ಆಪರೇಷನ್ ಪರ್ಫಾರ್ಮ್ ಮಾಡಬೇಕು ಅದು ಕೂಡ ರಿಕ್ವೆಸ್ಟ್ ಪ್ಯಾಕೆಟಲ್ಲಿ ಇರುತ್ತೆ. ದೆನ್ ಎದಕ್ಕೆ ಅಡ್ರೆಸ್ ಮಾಡ್ತೀವಿ ಐಡೆಂಟಿಫೈ ಮಾಡಿ, ಡಿಪೆಂಡಿಂಗ್ ಅಪಾನ್ ದಿ ಅಡ್ರೆಸ್ಸು ಪರ್ಟಿಕ್ಯುಲರ್ ಸ್ಲೇವ್ ಐಡೆಂಟಿಫೈ ಆಗುತ್ತೆ. ಇಸ್ ನಥಿಂಗ್ ಬಟ್ ಅವರ್ ಮೆಮೊರಿ. ಸೊ ಆ ಮೆಮೊರಿಯಲ್ಲಿ ಯಾವ ಬ್ಲಾಕ್ ಅಂತ ಐಡೆಂಟಿಫೈ ಆದಾಗ ಅದು ಪಾಸಿಟಿವ್ ಇಲ್ಲ ನೆಗೆಟಿವ್ ಅಕ್ನಾಲೆಜ್ಮೆಂಟ್ ಪ್ಯಾಕೆಟ್ನ ಕಳಿಸಿ ಕೊಡುತ್ತೆ.
ಪಾಸಿಟಿವ್ ಇಲ್ಲ ನೆಗೆಟಿವ್ ಅಕ್ನಾಲೆಜ್ಮೆಂಟ್ ಪ್ಯಾಕೆಟ್ ಕಳಿಸಿ ಕೊಡುತ್ತೆ. ಯಾವುದು? ದಿ ಅಡ್ರೆಸ್ಡ್ ಸ್ಲೇವ್. ಫೈನಲಿ ದ ಡೇಟಾ ಪ್ಯಾಕೆಟ್ ಕಂಟೈನ್ಸ್ ದಿ ಡೇಟಾ ಟು ಬಿ ಟ್ರಾನ್ಸ್ಮಿಟೆಡ್. ಏನು ಡೇಟಾ ನಾವು ಟ್ರಾನ್ಸ್ಮಿಟ್ ಮಾಡಬೇಕಂತ ಇದ್ದೀವ ಅದು ಡೇಟಾ ಪ್ಯಾಕೆಟಿಂದ ಹೋಗುತ್ತೆ. Rambus technology competes directly with the DDR SDRAM technology. DDR is nothing but dual data rate synchronous dynamic random access memory. This is one technology for making main memory, and Rambus technology is another technology. Both are competing in the market. ಎರಡಕ್ಕೂ ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜಸ್ಸು ಕೂಡ ಇದೆ. ಸೊ ದಿಸ್ ಈಸ್ ವಾಟ್ ಅಬೌಟ್ ದಿ Rambus ಟೆಕ್ನಾಲಜಿ ಇನ್ ಬ್ರೀಫ್. ಸೊ ಇಲ್ಲಿ ನಾವು ಇನ್ ದಿ ಸೆಷನ್ ಏನು ಕಲ್ತ್ವಿ, Rambus ಟೆಕ್ನಾಲಜಿ ಹೇಗಿರುತ್ತೆ ಹೆಂಗೆ ಅಂತ ಕಲ್ತ್ವಿ. ಆರ್ ಡಿ ರ್ಯಾಮು ಮತ್ತು ಡಿ ಡಿ ಆರ್ ಎಸ್ ಡಿ ಆರ್ ರ್ಯಾಮು ಬಗ್ಗೆ ಸ್ವಲ್ಪ ನಾವು ನೋಡಿದ್ವಿ. ಸೊ ನೆಕ್ಸ್ಟ್, ಡಿಪೆಂಡಿಂಗ್ ಅಪಾನ್ ದ ಥಿಂಗ್ಸ್ ವಾಟ್ ಯು ಹವ್ ಲರ್ನ್ಡ್ ಇನ್ ದಿಸ್ ಸೆಷನ್, ಲೆಟ್ ಅಸ್ try to answer a couple of questions in the form of fill up the blanks. First one is Rambus uses dash signaling. Next, RDRAM stands for what? Finally, Rambus channel has how many lines? Fourth question is communication between processor and the RDRAM modules happen by transmitting what? And the final question, the 9th bit in data lines of Rambus channel is used for dash checking. I will give 1 minute time to answer all these questions. Later we will verify your answers. Let us see the answers to the questions. One is Rambus uses differential signaling. Second one, RDRAM stands for Rambus dynamic random access memory. Rambus channel has 3 lines, we have seen. Communication between processor and RDRAM modules happen by transmitting packets. Finally, the 9th bit in data lines of Rambus channel is used for parity checking. I hope you answered all the questions correctly. Finally, I thank all the subject experts, subject moderators for guiding in making this session successful and promoting this session. Thank you.